ಶ್ರೀಮಹಾಗಣಾಧಿಪತಯೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಅಪಾರ ಕರುಣಾಸಿಂಧುಂ ಜ್ಞಾನದಂ ಶಾಂತರೂಪಿಣಂ ಶ್ರೀಚಂದ್ರಶೇಖರಗುರುಂ ಪ್ರಣತೋಸ್ಮಿ ಮುದಾನ್ವಹಂ. ದೇವೇ ದೇಹೇ ಚ ದೇಶೇ ಚ ಭಕ್ತ್ಯಾರೋಗ್ಯಸುಖಪ್ರದಂ ಬುಧಪಾಮರಸಂಸೇವ್ಯಂ ತಂ ಶ್ರೀಜಯೇಂದ್ರಂ ನಮಾಮ್ಯಹಂ. ನಮಾಮಃ ಶಂಕರಾನ್ವಾಖ್ಯವಿಜಯೇಂದ್ರಸರಸ್ವತೀಂ ಶ್ರೀಗುರುಂ ಶಿಷ್ಟಮಾರ್ಗಾನುನೇತಾರಂ ಸನ್ಮತಿಪ್ರದಂ ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಆತ್ಮೀಯರೇ, ನಾವು ಅನೇಕ ವಿಷಯಗಳನ್ನ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಒಂದು ಹೊಸದಾಗಿರತಕ್ಕಂತಹ ಅಚ್ಚರಿ ಮೂಡಿಸುವಂತಹ ಒಂದು ಚರ್ಚೆಯನ್ನು ನಾವು ಮಾಡುವಂಥವರಾಗೋಣ. ಈ ವಿಶ್ವದಲ್ಲಿ ಭಗವಂತನನ್ನು ಒಪ್ಪುವಂಥವರು, ಭಗವಂತನನ್ನು ಅಲ್ಲಗಳೆಯುವವರು ಎರಡು ವರ್ಗವಿದೆ. ಒಬ್ಬರನ್ನು ಆಸ್ತಿಕರೆಂದು ಮತ್ತೊಬ್ಬರನ್ನು ನಾಸ್ತಿಕರೆಂದು ಕರೆಯುತ್ತೇವೆ. ಈ ರೀತಿಯಾಗಿ ಎರಡು ವರ್ಗದಲ್ಲಿ ಇರತಕ್ಕಂತಹ ಪ್ರಶ್ನೆ ಏನು ಅಂದರೆ, ದೇವರು ಇದ್ದಾನೆಯೇ, ಹಾಗಾದರೆ ಹೇಗೆ ಕಾಣುವುದಿಲ್ಲ? ಹೀಗೆ ನನ್ನ ಅನುಭವ ನಡೆದಿರತಕ್ಕಂಥ ಸಮಾಚಾರವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಾನೊಂದು ಮನೆಯಲ್ಲಿ, ನಮ್ಮ ಸ್ನೇಹಿತರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಲಿಕ್ಕೆ ಹೋಗಿದ್ದೆ. ಪೂಜೆಯನ್ನು ನಾನೇ ಮಾಡಿಸಿದ್ದು. ಪೂಜೆ ಆದ ನಂತರ ಅವರ ತಾಯಿ, ಮನೆಯಲ್ಲಿರ್ತಕ್ಕಂಥ ಯಜಮಾನಳು ಕೇಳಿದ್ಲು, ಸ್ವಾಮಿ, ನನ್ನ ಮಗಳು ದೇವರಿಗೆ ನಮಸ್ಕಾರ ಮಾಡುವುದಿಲ್ಲ ಎಂದು. ನಾನಂದು, ಇರಲಿ ಬಿಡಿ, ಅದು ಅವರಿಷ್ಟ, ಅದರಿಂದ ನಮಗಾಗೋ ನಷ್ಟವಾದರೂ ಏನು ಅಂದೆ. ಇಲ್ಲ ಸ್ವಾಮಿ, ಅವಳು ನಾಳೆ ಮದುವೆಯಾಗಿ ಹೋದ ನಂತರ ಅತ್ತೆ ಮನೆಯಲ್ಲಿ ಕೇಳ್ತಾರೆ, ನಿಮ್ಮ ತಾಯಿ ತಂದೆಯರು ನಿಮಗೆ ನಮಸ್ಕಾರ ಮಾಡುವುದಾದರೂ ಕಲಿಸಲಿಲ್ಲವೇ ಅಂತ. ಅದಕ್ಕಾಗಿ ನಾನು ಕೇಳ್ತಾ ಇದ್ದೀನಿ ಅಂತ ನಾನು ಹೇಳಿದೆ. ಅವಳ ಸಂಸ್ಕಾರಕ್ಕೆ ಬಹಳ ಸಂತೋಷವಾಯಿತು. ಅಂದರೆ ಮಕ್ಕಳು ಉತ್ತಮ ಸಂಸ್ಕಾರರಾಗಿರಬೇಕು ಅನ್ನುವಂಥದ್ದು ಆಕೆಯ ಒಂದು ಆಲೋಚನೆ. ನಾನು ಹೇಳಿದೆ, ನಾಳೆ ದಿವಸ ನನ್ನನ್ನು ಕಾಣಲಿಕ್ಕೆ ಕಳಿಸಿಕೊಡಿ ಅಂತ. ಆಗ ಅವರ ಮಗಳು ಮತ್ತು ಆಕೆಯ ಜೊತೆ ಅವರ ತಂಗಿ ನಾನಿರತಕ್ಕಂತಹ ಸ್ಥಾನಕ್ಕೆ ಬಂದು ಕೂತ್ಕೊಂಡ್ರು. ನಾನು ಕೇಳಿದ ಪ್ರಶ್ನೆ ಏನಂದರೆ, ನಿಮ್ಮ ತಾಯಿ ನಿಮ್ಮನ್ನು ಎಲ್ಲರ ಮಧ್ಯದಲ್ಲಿ ನೀನು ನಮಸ್ಕಾರ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ನಿನಗೆ ಕೋಪವು ಬರಲಿಲ್ವೇ ಅಂತ. ಆಗ ಆಕೆ ಹೇಳಿದ್ಲು, ದೊಡ್ಡವರಲ್ಲ ಸ್ವಾಮಿ, ನಾವು ಯಾಕೆ ಉತ್ತರ ಕೊಡಬೇಕು ಅಂತ ಹೇಳಿದ್ಲು. ನಾನು ಅಂದ್ಕೊಂಡೆ, ಇದು ಒಂದು ಒಳ್ಳೆಯ ಸಂಸ್ಕಾರವೇ ಅಂತ. ನಾನು ಪ್ರಶ್ನೆ ಮಾಡಿದೆ, ನಿಮ್ಮ ತಾಯಿಯವರು ಕೇಳಿದರು, ನೀನು ನಮಸ್ಕಾರ ಮಾಡ್ತಾ ಇಲ್ಲ ಅಂತೆ, ಕಾರಣ ಏನಿರಬಹುದು ಅಂದೆ. ಆಕೆ ಬಹಳ ಸೊಗಸಾದ ಉತ್ತರ ಕೊಟ್ಟಳು. ನಾನು ದೇವರನ್ನು ನೋಡಿಲ್ಲ, ನಾನು ಹೇಗೆ ಅಪರಿಚಿತರಿಗೆ ಒಂದು ಚಿತ್ರಪಟಕ್ಕೆ ನಾನು ಹೇಗೆ ನಮಸ್ಕಾರ ಮಾಡಲಿ ಅಂತ. ಮತ್ತು ನಿಮ್ಮ ತಾಯಿ ತಂದೆ ಮನೆಯಲ್ಲಿದ್ದವರೆಲ್ಲ ನಮಸ್ಕಾರ ಮಾಡ್ತಾರಲ್ವಾ ಅಂತ. ಅವ್ರು ನೋಡಿರಬಹುದು, ಅವರಿಗೆ ಪರಿಚಯ ಇರಬಹುದು ಅಂತ ಹೇಳಿದ್ಲು. ನಾನೊಂದು ಕ್ಷಣ ಮೌನವಾಗಿ, ನೀನು ದೇವರನ್ನು ನಂಬುವುದಿಲ್ವೇ ಅಂತ ಕೇಳಿದೆ. ಅಂಥದ್ದು ನನಗೆ ಆಗಲಿಲ್ಲ, ನಾನು ಯಾಕೆ ನಂಬಲಿ ಅಂತ ಹೇಳಿದ್ಲು. ನಾನು ಒಂದು ಮುಜುಗುರಕ್ಕೆ ಒಂದು ಮಾತು ಹೇಳಿದೆ, ನಾನೂ ಸಹಿತ ನಂಬುವುದಿಲ್ಲ ಅಂತ. ಆಕೆಗೆ ಆಶ್ಚರ್ಯವಾಯಿತು. ನೀವು ಎಷ್ಟು ಚೆನ್ನಾಗಿ ಪೂಜೆಯನ್ನು ಮಾಡಿ ಸತ್ಯನಾರಾಯಣ ಕಥೆಗಳೆಲ್ಲ ಹೇಳ್ತಾ ಇದ್ದೀರಲ್ವಾ ಅಂತ ಕೇಳಿದ್ಲು. ನಾನಂದೆ, ಅದು ನನ್ನ ವೃತ್ತಿ ಜೀವನ ಅಂತ ಹೇಳಿದೆ. ಅವ್ರು ಅಂದ್ಕೊಂಡಿದ್ದರು ನಾನು ಆಕೆಗೆ ಬುದ್ಧಿವಾದ ಹೇಳ್ತೀನಿ, ನಮಸ್ಕಾರ ಮಾಡಬೇಕು ಅಂತ ಬಲವಂತವಾಗಿ ಹೇಳ್ತೀನಿ ಅಂತ ತಿಳ್ಕೊಂಡಿದ್ದರು. ಆದರೆ ಆಕೆಗೆ ಆಶ್ಚರ್ಯ ಅಂದರೆ ನಾನು ಆ ರೀತಿ ಹೇಳಲಿಲ್ಲ. ಸ್ವಲ್ಪ ಹೊತ್ತಾದ ನಂತರ ಇಬ್ಬರು ಮೌನವಾಗಿ ಕೂತ್ವಿ. ಆನಂದ್ ನಾನು ಕೇಳಿದೆ, ನಿನಗೆ ಏನು ಓದಿದೀಯಾ ಅಂತ.
ಆಕೆ ಹೇಳಿದ್ದು ನಾನು ಬಿ ಎಡ್ ಮಾಡಿದ್ದೇನೆ ಅಂತ. ನೀನು ಯಾವುದಕ್ಕೆ ಪಾಠ ತಗೊಳ್ತೀಯ ಅಂತ. ನಾನು ಇಂಗ್ಲೀಷ್ ಪಾಠ ತಗೊಳ್ತೇನೆ ಅಂತ. ಹಾಗಾದರೆ ಒಂದು ಚಿಕ್ಕ ಪೋಯಮ್ ಇದೆ ಇಂಗ್ಲೀಷ್ನಲ್ಲಿ, ನಿನಗೆ ಅದು ಗುರುತೆ ಅಂತ ಹೇಳಿದೆ. ಯಾವುದು ಅಂತ ಕೇಳಿದ್ಲು. ನಾನು ಬಾಲ್ಯದಲ್ಲಿ ಓದಿದ ಒಂದು ಇಂಗ್ಲೀಷ್ ಪೋಯಮ್ ಆಕೆಗೆ ಹೇಳಿದೆ. ಯಾವುದದು? ಹೂ ಹ್ಯಾಸ್ ಸೀನ್ ದ ವಿಂಡ್, ನೇದರ್ ಐ ನಾರ್ ಯು, ಬಟ್ ವೆನ್ ದ leaves hang trembling, the wind is passing through. Next stanza, who has seen the wind? Neither you nor I, but when the trees bow down their heads, the wind is passing by. ಯಾರು ಬರೆದಿದ್ದಾರೆ? ಬೈ ಕ್ರಿಸ್ಟಿನಾ ರೊಸೆಟ್ಟಿ ಅಂತ. ನಾನು ಈ ಪೋಯಮ್ನ ನೀನು ಗೂಗಲ್ನಲ್ಲಿ ಸರ್ಚ್ ಮಾಡು, ತಿಳಿಯುತ್ತೆ ಅಂತೆ. 2 ಸ್ಟ್ಯಾಂಜಸ್ನಲ್ಲಿ ಪ್ರಶ್ನೆ ಮತ್ತು ಉತ್ತರ ಇದೆ. ಗಾಳಿಯನ್ನು ಯಾರು ನೋಡಲಿಕ್ಕಾಗಲ್ಲ, ಆದರೆ ಅದರ ಪರಿಣಾಮವನ್ನು ನಾವು ಕಾಣ್ತಾ ಇದ್ದೇವೆ. ಗಿಡ, ಎಲೆಗಳು ಮತ್ತು ಎಲ್ಲವೂ ಗಾಳಿ ಸಂಚಾರವಾದಾಗ ಅವು ಕದಲುತ್ತಿವೆ. ನಾನು ಪ್ರಶ್ನೆ ಮಾಡಿದೆ, ನಾವೆಲ್ಲರೂ ಶ್ವಾಸ ತಗೊಳ್ತೀವಲ್ವಾ, ಆ ಶ್ವಾಸ ಒಳಗಡೆ ಹೋಗಿ ಬರ್ತಾ ಇದೆ, ಆದರೆ ನೀನು ಯಾಕೆ ಆ ಶ್ವಾಸ ನೋಡಲಿಕ್ಕಾಗ್ತಾ ಇಲ್ಲ ಅಂತ. 1 ನಿಮಿಷ ಗಂಭೀರವಾದಲು. ಮತ್ತು ಹೇಳಿದೆ, ಈ ವಿಶ್ವಕ್ಕೆ ಆಧಾರವೇ ಶ್ವಾಸ. ಹಾಗೆಯೇ ಭಗವಂತನ ನಂಬಬೇಕಾದರೆ ಮುಖ್ಯವಾಗಿ ಬೇಕಿರುವುದು ವಿಶ್ವಾಸ. ನಾನು ಮುಂದುವರಿಸಿದೆ. ಆಕೆಗೆ ಹೇಳಿದೆ, ನೀನು ಭಗವಂತನನ್ನು ಈ ಒಂದು ಚರ್ಮಚಕ್ಷುವಿನಿಂದ ನೋಡಲಿಕ್ಕಾಗುವುದಿಲ್ಲ. ಉದಾಹರಣೆಯಾಗಿ ದೊಡ್ಡ ಒಂದು ಕಾರ್ಖಾನೆಯೊಳಗಿರ್ತಕ್ಕಂತಹ ಅದರ ಮಾಲೀಕನನ್ನು ನೀನು ನೋಡಲಿಕ್ಕಾಗ್ತದಾ? ಇಲ್ಲ. ಆದರೆ ನಿನಗೆ ಕೆಲಸ ಮಾಡಿದ್ದಕ್ಕೆ ತಕ್ಕ ಪ್ರತಿಫಲ ನಿನಗೆ ಮಾಸಿಕ ಸಿಗ್ತಾ ಇದೆ. ಹಾಗೆ ಈ ವಿಶ್ವದಲ್ಲಿ ಯಾರೂ ಸಹಿತ ಭಗವಂತನ ನೋಡಲಿಕ್ಕಾಗುವುದಿಲ್ಲ ಚರ್ಮಚಕ್ಷುವಿನಿಂದ, ಆದರೆ ಕೆಲವರಿಗೆ ಮಾತ್ರ ಸಾಧ್ಯ. ಯಾರ ಮಾಲೀಕನ ಜೊತೆಯಲ್ಲೇ ಇದ್ದಾರೋ, ಅಂತಹ ಉದ್ಯೋಗದಲ್ಲಿದ್ದಾರೋ, ಅವರು ಅವನ ಜೊತೆ ನಿತ್ಯ ಸಂಪರ್ಕದಲ್ಲಿರ್ತಾರೆ. ಆದರೆ ಕೆಳವರ್ಗದಲ್ಲಿರತಕ್ಕಂಥವ್ರಿಗೆ ಅದನ್ನು ನೋಡುವ ಅಗತ್ಯ ಆಗುವುದೇ ಇಲ್ಲ. ಹಾಗೆಯೇ ಭಗವಂತನನ್ನು ನಾವು ಆತನ ಸಮೀಪದಲ್ಲಿರತಕ್ಕಂಥ ಕೆಲವನ್ನ ಅವರು ಮಾತ್ರ ನೋಡ್ಬೋದು. ಉದಾಹರಣೆ ಯೋಗಿಗಳು, ಮಹಾತ್ಮರು. ಈ ಪ್ರಶ್ನೆನ ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಪರಮಹಂಸರಿಗೆ ಕೇಳಿದಾಗ ಅವರು ಹೇಳಿದರು, ನಾನು ನಿನ್ನನ್ನು ಹೇಗೆ ನೋಡ್ತಾ ಇದ್ದೀನೋ ಹಾಗೆ ನೀನು ಸಹಿತ ಭಗವಂತನ ನೋಡಬಹುದು ಅಂತ. ಆಕೆಗೊಂದು ಪ್ರಶ್ನೆ ಮಾಡಿದೆ, ನೀನು ದೇವರನ್ನು ನೋಡ್ಲಿಕ್ಕೆ ಆಗದೇ ಇದ್ದರೂ ಆತನಿಂದ ನಿನಗೇನು ಆಗಬೇಕಾಗಿದೆ ಅಂತ. ಆಕೆ ಹೇಳಿದ್ಲು, ನನಗೊಂದು ಕೆಲಸ ಸಿಗಬೇಕು ಅಂತ ಹೇಳಿದ್ಲು. ಎಷ್ಟು ತಿಂಗಳಲ್ಲಿ ಬೇಕು ನಿನಗೆ ಅಂದೆ. ಒಂದು 6 ತಿಂಗಳಾದರೂ. ನಾನು 3 ತಿಂಗಳಲ್ಲಿ ಸಿಗುತ್ತೆ, ಅದಕ್ಕೊಂದು ನೀನೊಂದು ಚಿಕ್ಕ ಕಾರ್ಯವನ್ನು ಮಾಡಬೇಕು. ಯಾವುದು ಅಂದರೆ, ಸಮೀಪದಲ್ಲಿ ಒಂದು ನಾಗಪ್ಪನ ಒಂದು ಕಟ್ಟೆ ಇದೆ, ಅಲ್ಲಿ ಹೋಗಿ ಪ್ರತಿದಿನ ಅಂದರೆ 9 ವಾರಗಳು ನೀನು ಬರಬೇಕು. ನನ್ನ ಕೆಲಸದವನ ಮೂಲಕ ಎಲ್ಲ ವಸ್ತುಗಳು ಕಳಿಸ್ತೇನೆ. ನೀನು ಇಷ್ಟವಿರಲಿ ಇಷ್ಟವಿರದೇ ಇರಲಿ, ಅಲ್ಲಿ ಅರಿಶಿನ ಕುಂಕುಮ ಪೂಜೆ ಇಷ್ಟು ಮಾಡಿ ನೀನು ನಮಸ್ಕಾರ ಮಾಡಿ ಹೋಗು. 9 ವಾರಗಳು ನನ್ನ ಕಾಣಬೇಡ, ವಿಶ್ವಾಸ ಇರಲಿ, ಅಷ್ಟೇ ಸಾಕು ಅಂದೆ. ಆಕೆ 8 ವಾರಗಳು ಮುಗಿಸಿದ ನನ್ನ ಕಾಣಲಿಕ್ಕೆ ಬಂದಾಗ ನನ್ನನ್ನು ನೋಡೋ ಅಗತ್ಯ ಇಲ್ಲ ಅಂತ ಹೇಳಿದೆ. 9 ವಾರಗಳ ಆದ ನಂತರ ಆಕೆಗೆ ಭಾಳ ಸಂತೋಷ ಆಗಿದೆ. ಅವ್ರ ತಾಯಿಯನ್ನು ಕರ್ಕೊಂಡು ನನ್ನ ಹತ್ರ ಬಂದು ಹೇಳ್ತಾಳೆ, ನನಗೆ ಮುಜುಗರ ಆಗ್ತಾ ಇದೆ, ಆಶ್ಚರ್ಯವಾಗ್ತಾ ಇದೆ, ನನಗೆ ಕೆಲಸ ಸಿಕ್ಕಿದೆ, ನನ್ನ ಪಗಾರ 30,000 ಅಂತ ಹೇಳಿದ್ಲು. ನಾನು ಅವಾಗ ಹೇಳಿದೆ, ಈಗ ನಾನೇನು ಮಾಡಲಿ ಅಂತ ಹೇಳಿದೆ. ನಿಮಗೆ ತಿಳಿಸ್ಲಿಕ್ಕೆ ಬಂದಿದ್ದೀನಿ, ಸಂತೋಷ. ನಾನು ನಿಮಗೇನು ಕೊಡಬೇಕು ಅಂತ. ಏನೂ ಬೇಡ, ಆ ಕಲ್ಲಿನ ಮೂರ್ತಿ ಹತ್ತಿರ ಇರುವೆಗಳಿರುತ್ತೆ, ಅಷ್ಟು ಸಕ್ಕರೆ ಹಾಕಿ ಹೋಗು ಅಂತ ಹೇಳಿದೆ. ಆದರೆ ಇರುವೆ ರೂಪದಲ್ಲಿ ಭಗವಂತನೇ ಸ್ವೀಕಾರ ಮಾಡ್ತಾನೆ ಅಂತ. ಯಚ್ಚ ಜಗತ್ಸರ್ವಂ ದೃಶ್ಯತೆ ಶ್ರೂಯತೆ ಪಿವ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಆದರೂ ಆಕೆ ಸಂತೋಷ ಪಾರಿಲ್ಲ. ಅದಕ್ಕಾಗಿ ಒಂದು ಬೆಳ್ಳಿಯ ದೀಪಗಳನ್ನು ಆ ದೇವಸ್ಥಾನಕ್ಕೆ ತನ್ನ ಮೊದಲನೇ ಪಗಾರದಲ್ಲಿ ನೀಡಿದ್ಲು. ಮತ್ತು ನಾನು ಆಕೆಗೆ ಹೇಳಿದೆ, ಈಗಲೂ ಸಹಿತ ನಿನ್ನ ದೇವರು ನಂಬಬೇಡ. ನಿನ್ನ ಮನಸ್ಸಿನಲ್ಲಿ ಬಂದಿರಬಹುದು, ಯಾವುದೋ ನನ್ನ ಅದೃಷ್ಟದಿಂದ ಬಂದಿರಬಹುದು, ನನ್ನ ಶಕ್ತಿಯಿಂದ ಬಂದಿರಬಹುದು ಅಂತ ಅಂದ್ಕೊಳ್ಬಹುದು. ಆದರೆ ಮತ್ತೆ ಹೇಳ್ತಾ ಇದ್ದೀನಿ, ಮತ್ತು ಇದಲ್ಲದೆ
ಅಷ್ಟೇ ವಿಶ್ವಾಸ ಇಡು, ನಿನಗೆ ಉತ್ತಮವಾದ ಇನ್ನೂ ಒಳ್ಳೆಯ ಕೆಲಸ ಸಿಗುತ್ತೆ ಅಂತ. ಹಾಗೆಯೇ 6 ತಿಂಗಳಲ್ಲಿ ಆಕೆಗೆ ಗೌರ್ಮೆಂಟ್ ನೌಕರಿ ಸಿಕ್ತು. ಆಗ ಮತ್ತೆ ಹೇಳಿದೆ, ದೇವರನ್ನು ನಾವು ಚರ್ಮಚಕ್ಷುಗಳಿಂದ ನೋಡಲಿಕ್ಕಾಗುವುದಿಲ್ಲ. ನಾವು ಮಾಡುವ ಕರ್ಮವನ್ನು ಶ್ರದ್ಧೆಯಿಂದ ಮಾಡಬೇಕು ಮತ್ತು ವಿಶ್ವಾಸವನ್ನು ಇಡಬೇಕು. ಇಡೀ ವಿಶ್ವವನ್ನು ಸೃಷ್ಟಿ ಮಾಡಿದ ಭಗವಂತನನ್ನು ನಾವು ಆತನ ಋಣಿ ಇದ್ದೀವಿ. ಕಾರಣ, ಬಹಳಷ್ಟು ರಾಜನಿಂದ ಹಿಡಿದು ಬಡವನವರೆಗೂ ಸರ್ವ ಚರಾಚರ ಸೃಷ್ಟಿಕೋಟಿಗೆ ಭಗವಂತನೇ ಆಯುಷ್ ಕೊಟ್ಟಿದ್ದಾನೆ. ನಾವು ಎಷ್ಟು ದಿನ ಈ ಜಗತ್ತಿನಲ್ಲಿ ಇರಬೇಕು ಅನ್ನೋದು ಸಹಿತ ಭಗವಂತ ನಿರ್ಣಯವನ್ನು ಮಾಡಿದ್ದಾನೆ. ಹೀಗೆ ನಾವು ಉಚಿತವಾಗಿ ಎಲ್ಲವನ್ನು ಪಡ್ಕೊಳ್ತಾ ಇದ್ದೀವಿ. ಈ ಪಂಚಭೂತಗಳೆಲ್ಲವೂ ಭಗವಂತನಿಂದ ಬಂದಿವೆ. ಪೃಥಿವಿ ವ್ಯಾಪಸ್ತೇಜೋ ವಾಯುರಾಕಾಶಾತ್ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ತಾ ಇದ್ದೀ. ಪಂಚಭೂತಗಳಲ್ಲಿ ವ್ಯಾಪಕನಾಗಿ ಭಗವಂತನಿದ್ದಾನೆ. ಹೀಗಿರತಕ್ಕಂಥ ಭಗವಂತನನ್ನು ನಾವು ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ಭಕ್ತಿ ಅಂತ ಕರೀತಾರೆ. ಹಾಗೆ ತಾಯಿ, ತಂದೆ, ಗುರು, ದೈವ ಅನ್ನುವುದನ್ನು ಅವರು ಮಾಡಿರತಕ್ಕಂಥ ನಮಗೆ ನೀಡಿರತಕ್ಕಂಥ ಯಾವ ಸವಲತ್ತುಗಳು, ಅವರು ನಮಗೆ ಮಾಡಿರ್ತಕ್ಕಂಥ ಮಾರ್ಗದರ್ಶನಕ್ಕೆ ನಾವು ಯಾವತ್ತೂ ಚಿರಋಣಿಯಾಗಿರಬೇಕು ಅಂತ ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕಾಗಿದೆ. ಈ ಜಗತ್ತಿನಲ್ಲಿ ಸೃಷ್ಟಿ ಆರಂಭದಿಂದಲೂ ಭಗವಂತನಿಗಾಗಿ ಅನ್ವೇಷಣೆ ಮಾಡ್ತಾ ಇದ್ದಾರೆ. ಅನ್ವೇಷಣೆಕ್ಕಿಂತ ಮುಖ್ಯವಾಗಿ ಅದಕ್ಕೆ ಹೇಳ್ತಾನೆ ಗೀತದೊಳಗೆ, ನನ್ನ 4 ವಿಧವಾದ ಭಕ್ತರಿದ್ದಾರೆ ಅಂತ. ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ ಅಂತ. ಅಂದರೆ ದೀನರು, ದಲಿತರು, ಭಗವಂತನ ಸಹಾಯಕ್ಕಾಗಿ ಬೇಡುವಂಥ ಒಂದು ವರ್ಗ. ಅದು ತೀರಿದ ನಂತರ ಭಗವಂತನ ಎಲ್ಲಿದ್ದಾನೆ ಅಂತ ಹುಡುಕ್ಲಿಕ್ಕಿರ್ತಕ್ಕಂಥ ಒಂದು ವರ್ಗ, ಅದಕ್ಕೆ ಜಿಜ್ಞಾಸು ಅಂತ ಕರೀತಾರೆ. ಇನ್ನು ಕೆಲವರು ಆ ಭಗವಂತನನ್ನು ಪೂಜಿಸಿ ತಮ್ಮ ಇಷ್ಟಾರ್ಥಗಳು ನೆರವೇರಲಿ ಅಂತ ಪೂಜಿಸುವವರು ಅರ್ಥಾರ್ಥಿ. ಕೊನೆಗೆ ಇವೆಲ್ಲವೂ ಅಲ್ಲದೆ ಭಗವಂತನೇ ಬೇಕು ನನಗೆ, ಭಗವಂತನಲ್ಲದೆ ಮತ್ತೇನು ಬೇಡ ಅನ್ನುವಂಥದ್ದು ಯಾರು ಇದ್ದಾರೋ ಅವ್ರನ್ನ ಜ್ಞಾನಿಗಳು ಅಂತ ಹೇಳ್ತಾರೆ. ಅವರು ನಿಷ್ಕಾಮ ಕರ್ಮದಿಂದ, ಯಾವ ರೀತಿ ಶ್ರೀರಾಮಕೃಷ್ಣ ಪರಮಹಂಸರು ಅನೇಕ ಮಹಾತ್ಮರು ಈ ಜಗತ್ತಿಗೆ ತೋರಿದ ಮಾರ್ಗ ನಿಷ್ಕಾಮ ಕರ್ಮಯೋಗ, ಅದನ್ನೇ ಭಗವದ್ಗೀತೆ ಪ್ರತಿಪಾದನೆ ಮಾಡ್ತಾ ಇದೆ. ನಾವು ನಿಷ್ಕಾಮ ಕರ್ಮದಿಂದ ನಾವು ನಮ್ಮೆಲ್ಲ ಕೆಲಸಗಳನ್ನು ಭಗವಂತನ ಪ್ರೀತ್ಯರ್ಥವಾಗಿ ಮಾಡಿ ಆತನಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬನ ಕರ್ತವ್ಯವಾಗಿದೆ ಅನ್ನೋದನ್ನು ಆಕೆಗೆ ಮತ್ತೊಮ್ಮೆ ತಿಳಿಸಿ ಹೇಳಿದೆ. ಹೀಗೆ ನಾವು ಭಗವಂತನನ್ನು ಅನ್ವೇಷಣೆ ಮಾಡುವುದು ಉತ್ತಮವಾದ್ದೇ, ಆದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶಕರು ಬೇಕಾಗ್ತದೆ. ಅಂಥ ಉತ್ತಮವಾದ ಮಾರ್ಗದರ್ಶಕರಿಗೆ ಸದ್ಗುರುಗಳು ಅಂತ ಕರೀತಾರೆ. ಅಂತಹ ಪರಂಪರೆ ಯಾವುದು ಅಂದರೆ ಸಮಾಜ ಸೇವೆ ಒಂದು ಕಡೆ, ಮತ್ತೊಮ್ಮೆ ಭಗವಂತನ ಮಾರ್ಗದರ್ಶನ ಮಾಡುವಂಥದ್ದು, ಎರಡನ್ನೂ ಸಹಿತ ಕೈಗೆತ್ತಿಕೊಂಡಿರತಕ್ಕಂಥದ್ದು ಸರ್ವಜ್ಞ ಪೀಠ, ಕಂಚಿ ಕಾಮಕೋಟಿ ಪೀಠ, ಮೂಲಾಂನಾಯ ಪೀಠ. ಅದರಲ್ಲಿ 70ನೇ ಪೀಠಾಧಿಪತಿಗಳಾಗಿರತಕ್ಕಂಥ ಶ್ರೀ 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 ಶಂಕರ ವಿಜಯೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಸಕಲ ಜನರಿಗೆ ಉತ್ತಮವಾದ ಮಾರ್ಗದರ್ಶನವನ್ನು ನೀಡುತ್ತಾ ಅನೇಕವಾದ ಸಾಮಾಜಿಕ ಕಾರ್ಯಕ್ರಮಗಳನ್ನು ಜನರ ಒಳ್ಳೆತಕ್ಕಾಗಿ ಮಾಡ್ತಾ ಇದ್ದಾರೆ. ಇಂತಹ ಒಂದು ದಿವ್ಯ ದರ್ಶನವನ್ನು ನಾವು ಪಡೆದುಕೊಂಡು ಅಂಥವರ ಮಾರ್ಗದರ್ಶನ ನಾವು ಮುಂದೆ ನಡೆದಾಗ ನಮ್ಮಲ್ಲಿ ಆತ್ಮಾನುಭೂತಿ ಆಗುತ್ತದೆ ಅಂತ ಹೇಳ್ತಾ ಈ ವಾಕ್ಪುಷ್ಪಗಳನ್ನು ನಿರಹಂಕಾರಪೂರ್ವಕವಾಗಿ ಶ್ರೀ ಸದ್ಗುರುಗಳ ದಿವ್ಯ ಚರಣಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ. ಇಂಥ ನಿಮ್ಮ ಪ್ರೀತಿಯ ನಿವರ್ತಿ ನಾಗಭೂಷಣ ಶರ್ಮಾ. ಹರ ಹರ ಶಂಕರ, ಜಯ ಜಯ ಶಂಕರ. ಹರ ಹರ ಶಂಕರ, ಜಯ ಜಯ ಶಂಕರ. ಹರ ಹರ ಶಂಕರ, ಜಯ ಜಯ ಶಂಕರ.